ನಮಸ್ಕಾರ ದೋಸ್ತ, ಬಂದೇ ಬಿಡ್ತು ನೋಡಪ್ಪ ಹೊಸ ವಾರ ಹೊಸ ಸಿನಿಮಾ ಸುದ್ದಿಗಳ ಜೊತೆಗೆ ಖಡಕ್ ಸಿನಿಮಾದ ವೀಕ್ಲಿ ರೌಂಡ್ ಆಫ್ಗೆ ನಿಮಗೆ ಸ್ವಾಗತ. ಪ್ರತಿ ವಾರ ಎಲ್ಲಾ ಸುದ್ದಿಗಳನ್ನ ಹೆಕ್ಕಿ ತರುವಂತಹ ಪ್ರಯತ್ನನ ನಿರಂತರವಾಗಿ ಮಾಡ್ತಾ ಇದೀವಿ. ಅದು ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಚಾನೆಲ್ಗೆ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಿದ್ರೆ ತುಂಬಾ ಟೈಮ್ ತಗೊಳ್ಳೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅನೌನ್ಸ್ಮೆಂಟ್ ಅಪ್ಡೇಟ್ ಬಗ್ಗೆ ಬರೋದಾದ್ರೆ, ಈ ವಾರ ನಮಗೆ ಮೊದಲನೇದಾಗಿ ಗಮನ ಸೆಳೆದಿರುವಂತಹ ಅಪ್ಡೇಟ್ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾದ ಮೊದಲನೆಯ ಸಾಂಗ್ ನ ಅನೌನ್ಸ್ಮೆಂಟ್. ಗುರುವೆ, ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಂತಹ ಟ್ಯಾಗ್ ಲೈನು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದನ್ನ ಈಗ ಸಿನಿಮಾದ ಹಾಡಾಗಿ ಪರಿವರ್ತಿಸಿದರೆ ನಿರ್ದೇಶಕ ಪ್ರಕಾಶ್. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾದ ಮೊದಲ ಹಾಡು ಆಗಸ್ಟ್ 15ಕ್ಕೆ ರಿಲೀಸ್ ಆಗಬೇಕಿತ್ತು. ಆದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬೇಲ್ ಕ್ಯಾನ್ಸಲ್ ಆಗೋದರ ಜೊತೆಗೆ ಸಿನಿಮಾದ ಮೊದಲ ಹಾಡಿನ ರಿಲೀಸ್ ಕೂಡ ಮುಂದೂಡಲ್ಪಟ್ಟಿದೆ. ಸುಪ್ರೀಂ ಕೋರ್ಟ್ ದರ್ಶನ್ ಅವರಿಗೆ ಜಾಮೀನು ನೀಡಿರುವಂತಹ ವಿಚಾರದ ಬಗ್ಗೆ ಸಖತ್ ಗರಂ ಆಗಿದ್ದು, ದರ್ಶನ್ ರವರು ಇನ್ನು ಮುಂದೆ ಯಾವಾಗ ಹೊರಗಡೆ ಬರ್ತಾರೆ ಅನ್ನೋದು ಕೂಡ ಈಗ ಅನುಮಾನವನ್ನ ಹುಟ್ಟಾಕಿರುವಂತಹ ವಿಚಾರ ಆಗಿದೆ. ಇದರ ಜೊತೆಗೆ ಸಿನಿಮಾ ರಿಲೀಸ್ ಆಗುವಂತಹ ದಿನಾಂಕ ಕೂಡ ಇನ್ನಷ್ಟು ತಡವಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಪೋಸ್ಟರ್ ನೋಡ್ತಾ ಇದ್ರೆ ಇದೊಂದು ಪಾರ್ಟಿ ಸಾಂಗ್ ರೀತಿಯಲ್ಲಿ ಕಾಣ್ತಾ ಇದೆ. ಅಜನೀಶ್ ಲೋಕನಾಥ್ ರವರ ಮ್ಯೂಸಿಕ್ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಭರವಸೆ ಇದೆ. ಡೆವಿಲ್ ಸಿನಿಮಾದಲ್ಲಿ ಕೂಡ ಫ್ಯಾನ್ಸ್ ಎಂಜಾಯ್ ಮಾಡುವಂತಹ ರೀತಿಯಲ್ಲಿ ಮ್ಯೂಸಿಕ್ ನಂಬರ್ ಅನ್ನ ನಾವು ವಿಟ್ನೆಸ್ ಮಾಡಬಹುದು ಅಂತ ಕಾಣುತ್ತೆ. ಸಾಂಗ್ ಟೈಟಲ್ ಕೇಳಿ ನಾನಂತೂ ಕ್ರೇಜಿಯಾಗಿ ತಲೆಯೆಲ್ಲ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ನಿಮ್ಗೆ ಸಾಂಗ್ ಟೈಟಲ್ ನ ಮೊದಲನೇ ಸಲ ಕೇಳಿದಾಗ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಕರಾವಳಿ ಭಾಗದ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಲ್ಲಿನ ಕತೆ ಇರ್ಬೋದು ಅಥವಾ ಸಾಂಪ್ರದಾಯಿಕ ಆಚರಣೆಗಳನ್ನ ಸಿನಿಮಾದಲ್ಲಿ ತೋರಿಸದಿರ್ಬೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂಡ್ ಜನರು ಅದನ್ನ ಒಪ್ಕೊಳ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಪ್ರಜ್ವಲ್ ದೇವರಾಜ್ ನಟನೆಯ ಹಾಗೂ ಗುರುದತ್ ಗಾಣಿಗ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಕರಾವಳಿ ಸಿನಿಮಾದಲ್ಲಿ ಈಗ ರಾಜ್ ಬಿ ಶೆಟ್ಟಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಅನೌನ್ಸ್ಮೆಂಟ್ ಅನ್ನ ಫಿಲ್ಮ್ ಟೀಮು ಇತ್ತೀಚೆಗಷ್ಟೇ ಮಾಡಿದೆ. ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರು ಡಿಫ್ರೆಂಟ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾದ ಲುಕ್ ಅಂಡ್ ಫೀಲ್ ಹಾಗೂ ಪೋಸ್ಟರ್ ಗಳಿಂದಲೂ ಕೂಡ ಪ್ರೇಕ್ಷಕರಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಅಂಬಿ ನಿಂಗ್ ವಯಸ್ಸಾಯ್ತು ಬ್ಯಾಂಗ್ಳೂರ್ ಬಾಯ್ಸ್ ಸಿನಿಮಾದ ನಂತರ ಇದು ಗುರುದತ್ ಗಾಣಿಗ ಅವರ 3ನೇ ನಿರ್ದೇಶನದ ಸಿನಿಮಾ. ಅವ್ರ ಮೇಲೆ ಕೂಡ ನಿರೀಕ್ಷೆ ಈಗ ಹೆಚ್ಚಾಗಿದೆ. ಇತ್ತೀಚಿನ ಟೈಮ್ ಲೈನ್ ನಲ್ಲಿ ಕನ್ನಡದ ವೆಬ್ ಸೀರೀಸ್ ನೋಡುವಂತಹ ಆಡಿಯನ್ಸ್ ನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗೆ ಮೇಕರ್ ಗಳು ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ವೆಬ್ ಸೀರೀಸ್ ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸುನೀಲ್ ಮೈಸೂರು ನಿರ್ದೇಶನದ ಶೋಧ ಎನ್ನುವಂತಹ ಥ್ರಿಲ್ಲರ್ ವೆಬ್ ಸೀರೀಸ್ ZEE5 ನಲ್ಲಿ ಇದೇ ಆಗಸ್ಟ್ 22ಕ್ಕೆ ರಿಲೀಸ್ ಆಗುವಂತಹ ಅನೌನ್ಸ್ಮೆಂಟ್ ಆಗಿದೆ. ಲೂಸಿಯಾ ಪವನ್ ಕುಮಾರ್ ಈ ವೆಬ್ ಸೀರೀಸ್ ನಲ್ಲಿ ಲೀಡ್ ಆಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಕಂಟೆಂಟ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಭರವಸೆ ಇದೆ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ವೆಬ್ ಸೀರೀಸ್ ಗಳು ಆಡಿಯನ್ಸ್ ನಿಂದ ದೊಡ್ಡ ಮಟ್ಟದ ರೆಕಗ್ನಿಷನ್ ಅನ್ನ ಪಡ್ಕೊಂಡಿರೋದು ಅತ್ಯಂತ ವಿರಳ. ಹೀಗಾಗಿ ಶೋಧ ಯಾವ ರೀತಿಯ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬಿಗ್ ಅಪ್ಡೇಟ್ಸ್. ದುನಿಯಾ ವಿಜಯ್ ರವರ ಮುಂದಿನ ಸಿನಿಮಾ ಲ್ಯಾಂಡ್ ಲಾರ್ಡ್ ತನ್ನ ಪೋಸ್ಟರ್ ನಿಂದಾನೇ ಸಾಕಷ್ಟು ದೊಡ್ಡ ಮಟ್ಟದ ಕ್ಯೂರಿಯಾಸಿಟಿಯನ್ನ ಹುಟ್ಟಾಕಿದ್ದು, ಈಗ ಸಿನಿಮಾ ತಂಡದಿಂದ ಸಿಕ್ಕಿರುವಂತಹ ಮತ್ತೊಂದು ಅಪ್ಡೇಟ್ ಪ್ರಕಾರ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನ ಆನಂದ್ ಆಡಿಯೋ ಸಂಸ್ಥೆ ಖರೀದಿ ಮಾಡಿದೆ. ಜಡೇಶ್ ಕೆ ಹಂಪಿ ನಿರ್ದೇಶನದ ಈ ಸಿನಿಮಾ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಾಕಿದ್ದು, ಪೋಸ್ಟರ್ ನೋಡಿನೇ ಅಭಿಮಾನಿಗಳು ಇದು ಕಾಟೇರ ಶೈಲಿಯ ಸಿನಿಮಾ ಅಂತ ತಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ಮೂಲಕ ಹೊರಹಾಕಿದ್ರು. ಅಂಡ್ ನಿಮಗೆ ಗೊತ್ತಿಲ್ವೋ, ಕಾಟೇರ ಸಿನಿಮಾದ ಕತೆ ಕೂಡ ಜಡೇಶ್ ಕೆ ಹಂಪಿ ಅವ್ರದೇನೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗೋದಕ್ಕೆ ಸಜ್ಜಾಗಿರುವಂತಹ ಸಿನಿಮಾದ ಮೇಲೆ ಕನ್ನಡಿಗರಿಗಿಂತ ಹೆಚ್ಚಾಗಿ ಬೇರೆ ಭಾಷೆಯ ಸಿನಿಮಾ ಪ್ರೇಕ್ಷಕರಿಗೂ ಕೂಡ ನಿರೀಕ್ಷೆ ಹೆಚ್ಚಾಗಿದೆ. ಕನ್ನಡ ಚಿತ್ರರಂಗದ ಮತ್ತೊಂದು 1000 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಬಹುದಾದಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಸಿನಿಮಾ ಇದಾಗಿದೆ. ಇನ್ನು ಈ ಸಿನಿಮಾದಲ್ಲಿ ಇತ್ತೀಚೆಗಷ್ಟೇ ಚಿತ್ರತಂಡ ರುಕ್ಮಿಣಿ ವಸಂತ್ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿ ಅಪ್ಡೇಟ್ ನೀಡಿತು. ಸಿನಿಮಾದಲ್ಲಿ ರಾಣಿಯ ಪಾತ್ರವನ್ನ ಹೋಲುವಂತಹ ಕನಕವತಿ ಪಾತ್ರದಲ್ಲಿ ರುಕ್ಮಿಣಿ ವಸಂತ್ ಮಿಂಚ್ತಾ ಇದ್ದಾರೆ. ಸಾಕ್ಷಾತ್ ದೇವಿನೇ ದರಗಿಳಿದು ಬಂದ ಹಾಗೆ ಅವರ ಲುಕ್ ಇದೆ. ನಿಜಕ್ಕೂ ಕೂಡ ಪ್ರತಿಯೊಬ್ಬ ಸಿನಿಮಾ ಅಭಿಮಾನಿಯ ಗಮನವನ್ನ ಈ ಪೋಸ್ಟರ್ ಸೆಳೆದಿದೆ ಅಂತ ಹೇಳ್ತೀನಿ. ಆರ್ಟಿಸ್ಟಿಕ್ ಸಿನಿಮಾಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ವಿನಯ್ ರಾಜ್ಕುಮಾರ್ ತಮ್ಮ ಮುಂದಿನ ಸಿನಿಮಾದಲ್ಲಿ ಮರ್ಫಿ ಖ್ಯಾತಿಯ ನಿರ್ದೇಶಕ BSP ವರ್ಮಾ ನಿರ್ದೇಶನದಲ್ಲಿ ನಟಿಸ್ತಾ ಇದ್ದಾರೆ. ವೆಂಜೆನ್ಸ್ ಎಸೆನ್ಷಿಯಲ್ಸ್ ಗಳನ್ನ ಹೊಂದಿರುವಂತಹ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದಾಗಿದ್ದು, ಒಂದು ಫ್ರೆಶ್ ಕೊಲಾಬರೇಷನ್ ಈ ಸಿನಿಮಾದ ತೂಕವನ್ನ ಇನ್ನಷ್ಟು ಹೆಚ್ಚಿದೆ. ಹಲಗಲಿ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ನಿನ್ನೆ ರಿಲೀಸ್ ಆಗಿದೆ. ಕ್ಯಾನ್ವಾಸ್ ದೊಡ್ಡದಾಗಿದೆ ಅಂಡ್ ಮಲ್ಟಿ ಲ್ಯಾಂಗ್ವೇಜ್ ಗಳಲ್ಲಿ ಬರುವಂತಹ ಪ್ರಯತ್ನದಲ್ಲಿ ಸಿನಿಮಾ ತಂಡ ತಯಾರಿ ಮಾಡ್ಕೊಳ್ತಾ ಇರೋದು ಕಾಣುತ್ತೆ. ಪ್ರೀ ಇಂಡಿಪೆಂಡೆನ್ಸ್ ಮೇಲೆ ಆಧಾರವಾಗಿರುವಂತಹ ಈ ನೈಜ ಘಟನೆಯನ್ನ ಫಿಲಂ ಆಗಿ ಮಾಡೋದು ಅಷ್ಟೊಂದು ಸುಲಭ ಅಲ್ವೇ ಅಲ್ಲ. ಈ ನಮ್ಮ ಮಣ್ಣಿನ ಕತೆಗೆ ಮೈನ್ ಲೀಡ್ ಆಗಿ ಡಾಲಿ ಧನಂಜಯ ಕಾಣಿಸ್ಕೊಳ್ತಾ ಇದ್ದಾರೆ. ಸಿನಿಮಾದಲ್ಲಿ VFX ಅಂಡ್ CG ವರ್ಕು ತುಂಬಾನೇ ಅನ್ನೋದು ಕಾಣಿಸುತ್ತೆ. ಫಸ್ಟ್ ಲುಕ್ ಟೀಸರ್ ಅಲ್ಲಿ ಒಂದು ಮಟ್ಟಿಗೆ ಅದನ್ನ ಅಚೀವ್ ಮಾಡುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಬಟ್ 2.5 ಗಂಟೆಯ ಸಿನಿಮಾದಲ್ಲಿ ಅದನ್ನ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡದೆ ಹೋದ್ರೆ
ಪ್ಯಾನ್ ಇಂಡಿಯಾ ಅಂತ ಬಂದಂತಹ ಹಿಂದಿನ ಸುಮಾರು ಸಿನಿಮಾಗಳ ಸಾಲ್ಗೆ ಇದು ಸೇರುತ್ತೆ. ಹಾಗಾಗದೇ ಇರಲಿ ಅಂಡ್ ಈ ಸಿನಿಮಾ ಒಂದು ದೊಡ್ಡ ಸಕ್ಸಸ್ ಅನ್ನ KFIಗೆ ಡೆಲಿವರ್ ಮಾಡಲಿ. ರಿಲೀಸಸ್ ಈ ವಾರ ರಿಲೀಸ್ ಆಗಿರುವಂತಹ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಬಹುನಿರೀಕ್ಷಿತ ಕೂಲಿ ಸಿನಿಮಾ ಹಾಗೂ ಬಾಲಿವುಡ್ ನ ಅತ್ಯಂತ ನಿರೀಕ್ಷಿತ ಸ್ಪೈ ಯೂನಿವರ್ಸ್ ನ ಜೀವಾಳ ಅಂತ ಅನ್ಕೊಂಡಿದ್ದ ವಾರ್ 2 ಸಿನಿಮಾ ಎರಡೂ ಕೂಡ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿತ್ತು. ಆದ್ರೆ ಮಿಶ್ರ ಪ್ರತಿಕ್ರಿಯೆಯನ್ನ ಪಡ್ಕೊಂಡಿದ್ದು ಸಿನಿಮಾ ಅನ್ಕೊಂಡಿರುವಂತಹ ರೇಂಜಿನ ಯಶಸ್ಸನ್ನ ಪಡ್ಕೊಂಡಿಲ್ಲ ಅಥವಾ ಜನರಿಂದ ಆ ಸ್ವಾಗತವನ್ನ ಪಡ್ಕೊಂಡಿಲ್ಲ ಅಂತಾನೆ ಹೇಳಬೇಕು. ಇದರ ಓಟ ಮುಂದೆ ಹೇಗಾಗುತ್ತೆ ಅಂತ ಕಾದ್ ನೋಡ್ಬೇಕು. ಎಕ್ಸ್ಟ್ರಾಸ್ ಅಂಡ್ ಬಜ್ ಇತ್ತೀಚೆಗಷ್ಟೇ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ನೆಲಸಮ ಮಾಡಿರುವಂತಹ ವಿಚಾರದ ಬಗ್ಗೆ ಸಾಮಾನ್ಯ ಜನರು ಕೂಡ ಆಕ್ರೋಶವನ್ನ ಹೊರಹಾಕಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸಾಕಷ್ಟು ವರ್ಷಗಳಿಂದಲೂ ಕೂಡ ಕಿಚ್ಚ ಸುದೀಪ್ ಅವರು ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ಅವರನ್ನ ಅಗ್ನಿಯಲ್ಲಿ ಲೀನಗೊಳಿಸಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಬೇಕು ಎನ್ನುವಂತಹ ವಿಚಾರದ ಬಗ್ಗೆ ಇದುವರೆಗೂ ಬಂದಂತಹ ಪ್ರತಿಯೊಂದು ಸರ್ಕಾರದ ನಾಯಕರಲ್ಲಿ ಕೂಡ ಮನವಿ ಮಾಡ್ಕೊಂಡಿದ್ರು. ಕುಟುಂಬಸ್ಥರಿಗಿಂತ ಹೆಚ್ಚಾಗಿ ಅಭಿಮಾನಿಗಳೇ ಈ ವಿಚಾರದಲ್ಲಿ ಹೆಚ್ಚಿನ ಮುತುವರ್ಜಿ ತೋರಿಸಿದ್ರು. ಆದ್ರೆ ಇತ್ತೀಚೆಗಷ್ಟೇ ರಾತ್ರೋರಾತ್ರಿ ಸ್ಮಾರಕವನ್ನ ನೆಲಸಮಗೊಳಿಸಿರೋದು ಎಂತವರಿಗೂ ರಕ್ತ ಕುದಿಯೋ ಹಾಗೆ ಮಾಡುತ್ತೆ. ಕೆಲವೊಂದು ಸುದ್ದಿಗಳ ಪ್ರಕಾರ ಇದನ್ನ ಮಾಲ್ ಆಗಿ ಕನ್ವರ್ಟ್ ಮಾಡಬೇಕು ಎನ್ನುವಂತಹ ಕಾರಣಕ್ಕಾಗಿ ನೆಲಸಮ ಮಾಡಲಾಗಿದೆ ಅನ್ನುವಂತಹ ಸುದ್ದಿ ಇದ್ದು, ಇದಕ್ಕೆ ರಾಜಕೀಯ ನಾಯಕರು ಒಬ್ಬರ ಕೈವಾಡ ಕೂಡ ಇದೆ ಎನ್ನುವಂತಹ ಸುದ್ದಿ ಕೇಳಿಬಂದಿತ್ತು. ಕನ್ನಡ ಚಿತ್ರರಂಗದ ಸಾಕಷ್ಟು ಸೆಲೆಬ್ರಿಟಿಗಳು ಈ ವಿಚಾರದ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಖಂಡನೆಯನ್ನ ಮಾಡಿದ್ರು. ಆದ್ರೆ ಈ ವಿಚಾರದಲ್ಲಿ ಕಿಚ್ಚ ಸುದೀಪ್ ರವರ ಖಡಕ್ ವಾರ್ನಿಂಗ್ ಎಲ್ಲರಿಗಿಂತ ಹೆಚ್ಚಿನ ಗಮನವನ್ನ ಸೆಳೆದಿದೆ. ದಾದಾ ಅಭಿಮಾನಿಗಳು ಕೂಡ ಕಿಚ್ಚ ಸುದೀಪ್ ರವರ ಮೇಲೆ ಈಗ ಭರವಸೆಯನ್ನ ಇಟ್ಟಿದ್ದು ಕನ್ನಡದ ಅಸ್ಮಿತೆ ಆಗಿರುವಂತಹ ದಾದಾ ಅವರ ಸ್ಮಾರಕವನ್ನ ಮತ್ತೆ ಇಲ್ಲೇ ಕಟ್ಟಬೇಕು ಎನ್ನುವಂತಹ ಇರಾದೆಯನ್ನ ಹೊರಹಾಕಿದ್ದಾರೆ. ಆದ್ರೆ ಕನ್ನಡ ಚಿತ್ರರಂಗದ ಒಬ್ಬ ಧೀಮಂತ ನಟನ ಸಮಾಧಿಯನ್ನ ಈ ರೀತಿಯಲ್ಲಿ ನೆಲಸಮ ಮಾಡಿರೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದನ್ನ ಸರ್ಕಾರನೇ ಉತ್ತರಿಸಬೇಕು. ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಬಗ್ಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಅಭಿಮಾನಿಗಳು ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ರು. ಆದ್ರೆ ಫಿಲಂ ಟೀಮ್ ಇದ್ರ ಬಗ್ಗೆ ಯಾವುದೇ ಮಾತಾಡಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಒಂದಲ್ಲ ಒಂದು ಸುದ್ದಿಗಳು ಕೇಳಿ ಬರ್ತಾನೆ ಇತ್ತು. ಆದ್ರೆ ಈಗ ರಾಕಿಂಗ್ ಸ್ಟಾರ್ ಯಶ್ ಮುಂಬೈನಲ್ಲಿ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಬಹುಶಃ ಸಿನಿಮಾದ ಕೊನೆಯ ಭಾಗದ ಚಿತ್ರೀಕರಣ ಈಗ ಪ್ರಾರಂಭ ಆಗಿರ್ಬೋದು ಅನ್ನೋದು ನಮ್ಮ ಅನುಮಾನ. ಕಾಂತಾರ ಚಾಪ್ಟರ್ 1 ನಂತರ ಕನ್ನಡ ಚಿತ್ರರಂಗದ ಸ್ಟ್ಯಾಂಡರ್ಡ್ಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ಯಬಹುದಾದಂತಹ ಸಾಮರ್ಥ್ಯವನ್ನ ಹೊಂದಿರುವಂತಹ ಸಿನಿಮಾ ಟಾಕ್ಸಿಕ್ ಅಂತ ಹೇಳ್ಬೋದು. ಇದಕ್ಕಾಗಿಯೇ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಕಿಚ್ಚ ಸುದೀಪ್ ರವರ 47ನೇ ಸಿನಿಮಾದ ಸೆಕೆಂಡ್ ಸ್ಕೆಡ್ಯೂಲ್ ಶೂಟಿಂಗ್ ಈಗ ಸ್ಟಾರ್ಟ್ ಆಗಿದೆ. ಯಾಕೋ ಗೊತ್ತಿಲ್ಲ, ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗೋದಕ್ಕೆ ಅಂತಾನೆ ರೆಡಿ ಆಗ್ತಿರೋ ಹಾಗಿದೆ. ಯಾಕಂದ್ರೆ ಅನೌನ್ಸ್ಮೆಂಟ್ ಆದ ಕೆಲವೇ ದಿನಗಳಲ್ಲಿ ಮೊದಲ ಸ್ಕೆಡ್ಯೂಲ್ ನ ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ಈಗ ಸೆಕೆಂಡ್ ಸ್ಕೆಡ್ಯೂಲ್ ಕೂಡ ಬಹುತೇಕ ಮುಗಿಯುವಂತಹ ಹಂತಕ್ಕೆ ಬಂದಿದೆಯಂತೆ. ನೆಕ್ಸ್ಟ್ ಲೆವೆಲ್ ಸ್ಪೀಡ್ ಅಲ್ಲೇ ಸಿನಿಮಾ ರೆಡಿ ಆಗ್ತಿದೆ ಅಂತ ಅನ್ಸುತ್ತೆ. ನೋಡೋಣ ಕಿಚ್ಚ ಅವ್ರ ಕಡೆಯಿಂದ ಈ ವರ್ಷಕ್ಕೆ ಸರ್ಪ್ರೈಸ್ ಸಿಗುತ್ತಾ ಅಂತ. ಸೂ ಫ್ರಮ್ ಸೋ ಸಿನಿಮಾ ಕನ್ನಡದ ಮಟ್ಟಿಗೆ ಸ್ಟಾರ್ ಹೀರೋಗಳ ಸಿನಿಮಾಗಳ ಕಲೆಕ್ಷನ್ ಅನ್ನ ಕೂಡ ಹಿಂದಕ್ಕೆ 5 ರಿಂದ 6 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡ್ ಬಂದಿದ್ದ ನಮ್ಮ ಕನ್ನಡದ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಇದೀಗ 100 ಕೋಟಿಯ ಗುರಿಯನ್ನ ಮುಟ್ಟಿದೆ. ಅಂಡ್ ಇದರ ಓಟ ಮುಗ್ದಿಲ್ಲ. ಇದು ಹೀಗೆ ಸಾಗಿದ್ರೆ ಒಂದು ದಾಖಲೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ಎಲ್ಲರೂ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟೋನಿ ಸಿನಿಮಾದ ಅಪ್ಡೇಟ್ಗಾಗಿ ಕಾದು ಸುಸ್ತಾಗಿದ್ರೆ, ಮತ್ತೊಂದು ಕಡೆ ಕೇಳಿ ಬರ್ತಾ ಇರುವಂತಹ ಅಪ್ಡೇಟು ಈಗ ಎಲ್ಲರಿಗೂ ಶಾಕ್ ಕೊಟ್ಟಿದೆ. ರಕ್ಷಿತ್ ಶೆಟ್ಟಿ ಅವರ ಲೈನ್ಅಪ್ ನಲ್ಲಿ ಕಾಣಿಸಿಕೊಳ್ಳುವಂತಹ ಮಿಡ್ ವೇ ಟು ಮೋಕ್ಷ ಸಿನಿಮಾದ ಸ್ಕ್ರಿಪ್ಟಿಂಗ್ ಮುಗ್ದಿದೆಯಂತೆ. ಇನ್ನು ಈ ಸಿನಿಮಾದ ಸ್ಕ್ರಿಪ್ಟಿಂಗ್ ವರ್ಕ್ ಅಲ್ಲಿ ಕೋ ರೈಟರ್ ಆಗಿ ರಾಜ್ ಬಿ ಶೆಟ್ಟಿ ಕೆಲಸ ಮಾಡಿದಾರಂತೆ. ಈ ಅಪ್ಡೇಟ್ ಕೇಳೋಕೆನೆ ಎಷ್ಟು ಖುಷಿ ಕೊಡ್ತಾ ಇದೆ. ಇನ್ನು ಈ ಸಿನಿಮಾ ನಿಜ ರೂಪಕ್ಕೆ ಬಂದ್ರೆ ಯಾವ ರೀತಿ ಇರ್ಬೋದು ಅನ್ನುವಂತಹ ಇಮ್ಯಾಜಿನೇಷನ್ ಸೂಪರ್ ಅಲ್ವಾ. ನೋಡೋಣ ಶೆಟ್ರು ಸಿನಿಮಾನ ಯಾವಾಗ ಕಾರ್ಯರೂಪಕ್ಕೆ ತರ್ತಾರೆ ಅಂತ. ರಮ್ಯಾ ತಮ್ಮ ಕಂಬ್ಯಾಕ್ ನ ವಿನಯ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಗಾಂಧಿನಗರದ ಗಲ್ಲಿಗಳಲ್ಲಿ ಹೊಗೆ ಆಡೋದಕ್ಕೆ ಸ್ಟಾರ್ಟ್ ಆಗಿದೆ. ಆದ್ರೆ ಯಾವ ರೀತಿ ಸಿನಿಮಾ, ಯಾರು ಡೈರೆಕ್ಟ್ರು ಅನ್ನುವಂತಹ ಸುದ್ದಿ ಹೆಚ್ಚಾಗಿ ತಿಳಿದು ಬಂದಿಲ್ಲ. ನೋಡೋಣ ಇದು ನಿಜವಾಗಿದ್ದೆ ಅದರಲ್ಲಿ ಒಂದು ಒಳ್ಳೆ ಕಂಬ್ಯಾಕ್ ಆಗ್ಲಿ. ಯಾಕಂದ್ರೆ ವಿನಯ್ ರಾಜ್ಕುಮಾರ್ ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಈ ಕೊಲಾಬರೇಷನ್ ಕೂಡ ಒಂದು ಎಕ್ಸೈಟ್ಮೆಂಟ್ ಅನ್ನ ತರಿಸಿದೆ. ಇತ್ತೀಚೆಗಷ್ಟೇ ಪ್ರೊಡ್ಯೂಸರ್ ಕೆ ಮಂಜು ಯಶ್ ಅವರನ್ನ ಭೇಟಿ ಮಾಡಿದಾಗ ರಾಮಾಯಣ ಸಿನಿಮಾನ 45 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ತಂತೆ. ಪ್ಯಾನ್ ಇಂಡಿಯಾ ಸಿನಿಮಾನ ರಿಲೀಸ್ ಮಾಡದೆ ನಿರ್ಮಾಪಕರಿಗೆ ಅತ್ಯಂತ ತಲೆನೋವಿನ ಕೆಲಸ ಆಗಿರುತ್ತೆ. ಅಂಥದ್ರಲ್ಲಿ ಪ್ಯಾನ್ ವರ್ಲ್ಡ್ ಅಂತ ಬಂದಾಗ ಇಂಗ್ಲಿಷ್ ನಲ್ಲಿ ಲಿಪ್ಸಿಂಗ್ ಡಬ್ಬಿಂಗ್ ಮಾಡಿಬಿಟ್ರೆ ಆಯ್ತು ಅನ್ನೋದೇ ದೊಡ್ಡ ವಿಷಯ. ಆದ್ರೆ 45 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅಂದ್ರೆ ಸಿನಿಮಾ ತಂಡ ಯಾವ ರೀತಿಲಿ ಈ ಭಾರತದ ಅತ್ಯಂತ ಶ್ರೀಮಂತ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದನ್ನ ಇದರಲ್ಲಿ ತಿಳಿಬಹುದು. ಈ ಬಾರಿಯ ಬಿಗ್ ಬಾಸ್ ಸೀಸನ್ ಇದೇ ಸೆಪ್ಟೆಂಬರ್ 28ರಿಂದ ಪ್ರಾರಂಭ ಆಗಲಿದೆ ಎನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ.
ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬೇಕು ಅಂತ ಡ್ರಾಮಾ ಮಾಡಿದವರು ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋದನ್ನ ಕಾದ್ ನೋಡೋಣ. ಯಾರ್ಯಾರು ಹೋಗ್ಬೋದು ಅನ್ನುವಂತಹ ಗೆಸ್ ವರ್ಕ್ ನ ನೀವು ಕೂಡ ಕಮೆಂಟ್ ಮಾಡಿ. ಇದು ಈ ವಾರದ ಸುದ್ದಿ. ಮುಂದಿನ ವಾರದ ಅಪ್ಡೇಟ್ಸು ಹಾಗೂ ಸುದ್ದಿ ಸಮಾಚಾರಗಳನ್ನ ನಿಮ್ಮ ಮುಂದೆ ತರ್ತಿರ್ತೀನಿ. ಸೈನಿಂಗ್ ಆಫ್, ಮನು.